SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತೀರಾ SSTV. ನಾನು ವಿಶ್ವಶೆಟ್ಟಿ. ಇವತ್ತು ನಾವು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಬಂದಿದ್ದೀವಿ. ಅಲ್ಲಿರುವಂಥವ್ರು ನಮ್ಮ ರಾಗಿಣಿಯವರು. ಯಾಕಿದ್ದಾರೆ ರಾಗಿಣಿಯವರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಟ್ರೇಲರ್ ರಿಲೀಸ್ ಆಗಿದೆ ಸಿನಿಮಾದ್ದು. ನಮ್ಮ ಜೊತೆ ರಾಗಿಣಿಯವರು ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಮೊದಲದಾಗಿ ನಮಸ್ಕಾರ, ಹೇಗಿದ್ದೀರಾ? ವೆರಿ ಗುಡ್. ನೀವು? ಸೂಪರ್ ಮೇಡಮ್. ಟ್ರೈಲರ್ ನೋಡಿದ್ವಿ, ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಗೊತ್ತಿರೋ ಮಟ್ಟಿಗೆ ಒಂದು ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ ನಿಮ್ಮ ಕರಿಯರಲ್ಲಿ ಪ್ಲೇ ಮಾಡ್ತಿರುವಂಥದ್ದು, ಒಂಥರ ಹೊಸತನ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬ ಹೊಸದಾಗಿತ್ತು. ಅದೇ ನೀವು ಹೇಳಿರೋ ಪ್ರಕಾರ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಆರ್ಟಿಸ್ಟ್ ಆಗಿ ಒಂದು ಬೇರೆ ರೀತಿಯಾದ ಪಾತ್ರ ಬಂದರೆ ಟು ಪೋಟ್ರೆ, ಆ್ಯಂಡ್ ಅದರಲ್ಲಿ ಚಾಲೆಂಜಸ್ ಇದೆ, ಅದರಲ್ಲಿ ಬೇರೆ ಥರದ ಲುಕ್ ಇದೆ, ಬೇರೆ ಥರದ ಪರ್ಫಾರ್ಮೆನ್ಸ್ ಇದೆ, ಡೈಲಾಗ್ಸ್ ಬೇರೆ ರೀತಿಯಾದಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ, ಎಕ್ಸೈಟ್ಮೆಂಟ್ ಆಗುತ್ತೆ, ಚಾಲೆಂಜ್ ಆಗುತ್ತೆ. ಆ್ಯಂಡ್ ಐ ಲವ್ ಟೇಕಿಂಗ್ ಚಾಲೆಂಜಸ್. ಸೊ ಫಾರ್ ಮೀ ತುಂಬ ಟೈಮ್ ಆದಮೇಲೆ ಬಹುಶಃ ಈ ಥರ ಒಂದು ಕ್ಯಾರೆಕ್ಟರ್ ಮೇ ಬಿ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ಪಾತ್ರ ಮಾಡ್ತಿರೋದು. ಆ್ಯಂಡ್ ಐ ಥಿಂಕ್ ನನಗೆ ಎಷ್ಟು ಖುಷಿ ಆಯಿತು ಆ ಪಾತ್ರ ಮಾಡ್ತಾ, ಐ ಶ್ಯೂರ್ ದಟ್ ಆಡಿಯನ್ಸಸ್ಗೂ ಅದೇ ರೀತಿಯಲ್ಲಿ ಖುಷಿ ಆಗುತ್ತೆ ಆ ಪಾತ್ರ ನೋಡೋಕ್ಕೆ. ಯಾಕಂದರೆ ಇಟ್ ಹ್ಯಾಸ್ ದ ಸ್ವೀಟ್ನೆಸ್, ಇಟ್ ಹ್ಯಾಸ್ ಒಂಥರ ರಿಬೆಲ್ ಕ್ಯಾರೆಕ್ಟರ್, ಒಂಥರ ಸ್ವೀಟ್, ಒಂಥರ ಫ್ಯಾಮ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಸೊ ಐ ಆಮ್ ಹೋಪಿಂಗ್ ದ್ಯಾಟ್ ಪೀಪಲ್ ವಿಲ್ ಲೈಕ್ ದ ಸ್ಟೋರಿ. ಅಂದರೆ ನಾವು ನೋಡಿರೋ ರಾಗಿಣಿ ಅಂದರೆ ತುಂಬ ಗ್ಲ್ಯಾಮರಾಗಿ ಕಾಣಿಸ್ಕೊಳ್ತಾ ಇದ್ರು, ತುಂಬ ಹಾಟಾಗಿ ಆ ರೀತಿ ಎಲ್ಲ ಕಾಣಿಸ್ಕೊಳ್ತಿದ್ರು. ಬಟ್ ಈ ರೀತಿ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬಂದಾಗ ಈ ರೀತಿ ಪಾತ್ರ ನಾನು ಮಾಡಬಲ್ಲೆ, ಇದಕ್ಕೆ ನನಗೆ ಸೂಟ್ ಆಗುತ್ತೆ, ಎಲ್ಲಾದರೂ ಒಂದು ಹಿಂದೇಟ್ ಹಾಕುವಂಥದ್ದು ಆ ರೀತಿ ಏನಾದರೂ ಆಯಿತಾ? ಇಲ್ಲ ನೋಡೋಣ ಏನಾಗುತ್ತೆ, ನೋಡೋಣ ಮಾಡೋಣ ಅನ್ನೋ ರೀತಿ ಇತ್ತಾ? ಹೇಗಿತ್ತು ಅಂತ ನಿಮ್ಮ? ಬಟ್ ಬಹುಶಃ ನೀವು ನಂದು ಎಲ್ಲ ಸಿನಿಮಾಗಳು ನೋಡಿಲ್ಲ ಅನ್ಸುತ್ತೆ. ಐ ಹ್ಯಾವ್ ಡನ್ ಆಲ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್. ಹೋಮ್ಲಿ ಮಾಡಿದ್ದೀನಿ, ದೆನ್ ಔಟ್ ಬೀಟ್ ಕ್ಯಾರೆಕ್ಟರ್ಸ್, ಆಫ್ ಬೀಟ್ ಕ್ಯಾರೆಕ್ಟರ್ಸ್, ಆ್ಯಕ್ಷನ್ ಅಂತೂ ಬಿಟ್ಬಿಡಿ, ಪೀಪಲ್ ಹ್ಯಾವ್ ಲವ್ಡ್ ಆ್ಯಂಡ್ ಐ ವಾಂಟ್ ಟು ಕಂಟಿನ್ಯೂ ಟು ಡೂ ಮೋರ್ ಆ್ಯಕ್ಷನ್. ಇಲ್ಲ, ಮಾಲಾಶ್ರೀ ಮ್ಯಾಮ್ ಇಸ್ ಆಲ್ವೇಸ್ ಮಾಲಾಶ್ರೀ ಮ್ಯಾಮ್. ಐ ಲವ್ ಹರ್ ಆ್ಯಂಡ್ I want to do action films. I love doing action films. But ಈ ಥರ ಕತೆಗಳು ಬಂದಾಗ ಏನಾಗುತ್ತೆ, ಮಾಸ್ ಆ್ಯಕ್ಟರ್ಸ್ ಲೈಕ್ ಅಸ್ who have a appeal, who have people following them in a certain way, ಅದು ನಮ್ಮ ಪುಣ್ಯ. ಬಟ್ ಒಂದು ಥರ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನಮಗೆ, ಟು ಬಿ ಏಬಲ್ ಟು ಪೋರ್ಟ್ರೇ ಸಮ್ ಸೋಷಿಯಲ್ ಮೆಸೇಜಸ್. ಆ್ಯಂಡ್ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ that ನಾನು ತುಂಬ ಆ್ಯಕ್ಟಿವ್ ಆಗಿ ಸೋಷಿಯಲ್ ವರ್ಕ್ ಮಾಡ್ತೀನಿ. ಐ ಆಮ್ ಪ್ರೊಆಕ್ಟಿವ್ಲಿ ವರ್ಕಿಂಗ್ ಫಾರ್ ಕಾಸಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಈ ಥರ ಒಂದು ಕತೆ ಬಂದಾಗ ಐ ಥಾಟ್ ದಟ್ ದ ಬೆಸ್ಟ್ ಮೀಡಿಯಮ್ ಟು ಬಿ ಏಬಲ್ ಟು ಒಂದು ಒಂದು ರಿಯಾಲಿಟಿ, ಒಂದು ಇಶ್ಯೂ, ಒಂದು ಏನಾದರೂ ಸೋಷಿಯಲ್ ಆಗಿ ಏನೋ ತೋರಿಸ್ಬೇಕು ಅಂದರೆ ಮೀಡಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಫಾರ್ಮ್. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫಿಲ್ಮ್ಸ್ ಇಸ್ ದ ಬಿಗ್ಗೆಸ್ಟ್ ಫಾರ್ಮ್ಯಾಟ್, ರೈಟ್? ಆ್ಯಂಡ್ ಇಟ್ ರೀಚಸ್ ಪೀಪಲ್ ವಾಂಟ್ ಟು ವಾಚ್ ಇಟ್ ಅಂತ. ಸೊ ಅದನ್ನು ನಾವು ಹಿಂಗೆ ಸಿನಿಮ್ಯಾಟಿಕ್ ಆಗಿ ತೋರಿಸ್ಕೋಬೋದು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಇಟ್ ರಿಯಲಿ ಟಾಕ್ಸ್ ಅಬೌಟ್ ಅ ಸಿಂಪಲ್, ಇರೋದು ಒಂದು ಸಿಂಪಲ್ ವಿಷಯನೇ. ರಾಷನ್ ಕಾರ್ಡ್ ಇರೋದು ಎಲ್ರದ್ದು ಅಧಿಕಾರ, ಹೌದು. ಬಟ್ ಆ ಅಧಿಕಾರನ ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಾ, ದುರುಪಯೋಗಿಸ್ತೀರಾ, ಅದು ಒಂದು ಪಾಯಿಂಟ್ ಆಫ್ ಟಾಕ್ ಇನ್ ದ ಫಿಲ್ಮ್ ಅಂತ. ನಿಮ್ಗೇನಾದ್ರೂ ಆ ಮೂಮೆಂಟ್ ನೆನಪಿದೆಯಾ? ರೇಷನ್ ಅಂಗಡಿ ಹತ್ರ ಕ್ಯೂ ನಿಂತಿರುವಂಥದ್ದು, ರೇಷನ್ ತೊಗೊಂಡಿರುವಂಥದ್ದು, ನೀವಾಗಿ ಏನಾದರೂ ಪ್ರಾಬ್ಲಮ್ನ ಇದು ಮಾಡಿರುವಂಥದ್ದು, ನಿಮಗಾಗಿರುವಂಥ ಪ್ರಾಬ್ಲಮ್ಮು, ಆ ಥರದ್ದು ಏನಾದರೂ ಫೇಸ್ ಮಾಡಿದ್ದೀರಾ ನಿಮ್ಮ? ನಾನು ಆ ಥರ ಫೇಸ್ ಮಾಡಿಲ್ಲ, ಬಟ್ ಆ ಥರ ಫೇಸ್ ಮಾಡೋರ ಜೊತೆ ಜಗಳ ಮಾಡಿದ್ದೀನಿ. ಅಂದರೆ ಇಫ್ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ರಾಷನ್ ಅಂಗಡಿ ಇರೋರು ತುಂಬಾ, ಬಿಕಾಸ್ ನಾವು ತುಂಬ ಡೊನೇಷನ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಚಿಕ್ಕ ವಯಸ್ಸಿಂದ ಅಫ್ಕೋರ್ಸ್ ಅಮ್ಮ ಜೊತೆ ಹೋಗ್ತಾ ಇದ್ದೆ. ನಮ್ಮಲ್ಲಿ ಆರ್ಮಿಯಲ್ಲಿ ಬೆಳೆದಿರೋದ್ರಿಂದ ಲೋಕಲ್ ರಾಷನ್ ಅಂಗಡಿ ನೋಡಿಲ್ಲ ನಾವು. ಬಟ್ ಅದರಲ್ಲಿ ಅದೇ ಥರ ಅಂಗಡಿಗಳು ಕ್ಯಾಂಟೀನ್ ಅಂತ ಹೇಳ್ತಾ ಇದ್ದಿದ್ದು. ಸೊ ಆರ್ಮಿ ಕ್ಯಾಂಟೀನಲ್ಲಿ ಅದೇ ರೀತಿಯಲ್ಲಿ ಎಲ್ಲ ರಾಷನ್ಸ್ ಆಗಲಿ, ಅದೇ ರೀತಿಯಲ್ಲಿ ಅದು ತಕ್ಕಂತ ಏನಿದೆ, ಎಷ್ಟು ರೈಸು, ಅಕ್ಕಿ, ಶುಗರ್, ಸಾಲ್ಟ್, ಅದೆಲ್ಲ ಒಂದು ಬ್ಯಾಗಲ್ಲಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ವಾಸ್ ಗಿವನ್ ಟು ಆರ್ಮಿ ಆಫೀಸರ್ಸ್ from government, but we were very young. And now from the time we grew up and now ದೊಡ್ಡ ಈ ಒಂದು ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ, 18 I started working, ಅವಾಗಿಂದ ಡೊನೇಷನ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇಫ್ ದೇರ್ ಇಸ್ ಎನಿಬಡಿ ಹೂಸ್ ಫೇಸಿಂಗ್ ಅ ಪ್ರಾಬ್ಲಮ್ ಆರ್ ಗೋಯಿಂಗ್ ಥ್ರೂ ಎನ್ ಇಶ್ಯೂ ವಿತ್ ರಾಷನ್ ಕಾರ್ಡ್ಸ್ ಆರ್ ವಿತ್ ಎನಿಥಿಂಗ್, ಅವ್ರಿಗೆ ಹೆಲ್ಪ್ ಮಾಡೋದು, ಹೋಗಿ ಕ್ವೆಶ್ಚನ್ ಮಾಡೋದು. ಯಾಕಂದರೆ ಲಾಟ್ ಆಫ್ ಸ್ಕ್ಯಾಮ್ ಹ್ಯಾಪನ್ಸ್ ವಿತ್ ಸ್ಪೆಷಲಿ ವೇಟ್ ಆಫ್ ಅಕ್ಕಿ ಆ್ಯಂಡ್ ರೈಸ್, ಅನ್ನ ಆ್ಯಂಡ್ ಅಕ್ಕಿ ಎರಡು.
ಹೌದು. ಅಂದರೆ ಈಗಲೂ ಕೂಡ ನಡೀತಾ ಇದೆ ಈ ರೀತಿ ಜನರಿಗೆ ಸ್ಕ್ಯಾಮ್ ಮಾಡುವಂಥದ್ದು ಅಥವಾ ಅವರಿಂದ ತಗೊಂಡು ಬೇರೆ ಕಡೆ ಮಾರುವಂಥದ್ದು ಈ ರೀತಿ ಎಲ್ಲ ನಡೀತಾನೆ ಇದೆ. ತುಂಬ ಇದೆ, ಬಟ್ ತುಂಬ ಚೇಂಜ್ ಆಗಿದೆ, ತುಂಬ ಡೆವಲಪ್ ಆಗಿದ್ದೀವಿ, ತುಂಬ ಬೆಟರ್ ಆಗಿದೆ ಇವಾಗ. ಸೊ ಬಿಕಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಕಮ್, ಗೊತ್ತಾಗಿದೆ ಈ ಥರ ಯಾರು ಮಾಡ್ತಾರೆ ಅವ್ರಿಗೆ ಐಡೆಂಟಿಫೈ ಮಾಡೋದು ಈಸಿ ಆಗಿದೆ. ಅಕಸ್ಮಾತ್ ಮಾಡಿದ್ರೆ ಜಾಗನ ಪೀಪಲ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಬೆಟರ್ ಆಗಿದೆ. ಸೊ ಅಫ್ಕೋರ್ಸ್ ಇಟ್ಸ್ ಬಿಕಮ್ ಬೆಟರ್, ಬಟ್ ಎಲ್ಲಿ ಒಂದು ಸ್ವಲ್ಪ ಸರ್ವಿಸ್ ಇರುತ್ತೆ ಅಲ್ಲೇ ಅದನ್ನು ಸರ್ವಿಸ್ನ ಹೆಂಗೆ ಅಡ್ವಾಂಟೇಜ್ ತೊಗೋಬೋದು ಅಂತ ಇದ್ದೇ ಇರುತ್ತೆ. ಎವ್ರಿ ಸಿಸ್ಟಮ್ ಇಸ್ ಲೈಕ್ ದ್ಯಾಟ್. ಸೊ ಆಸ್ ಮಚ್ ಎಸ್ ವಿ ಆರ್ ಗ್ರೋಯಿಂಗ್, ವಿ ಹ್ಯಾವ್ ಟು ಆಲ್ವೇಸ್ ಅಂದರೆ ಅವೇರ್ನೆಸ್ ಇಲ್ಲ ದಟ್ ಈ ಥರ ನಡೀತಿದೆ. ಸೊ ನಾವು ಯಾವಾಗ ಮಾತಾಡ್ತೀವಿ, ಯಾವಾಗ ತೋರಿಸ್ತೀವಿ ಅದನ್ನು, ಆವಾಗ ಅದ್ರದ್ದು ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದರೆ ಅದನ್ನು ಆ್ಯಕ್ಷನ್ ತಗೋಬೋದು ಅಂತ. ಅಂದರೆ ಟ್ರೈಲರಲ್ಲಿ ನೋಡಿದ್ವಿ ಮೇಡಮ್, ಕುಮಾರ ಬಂಗಾರಪ್ಪ ಸರ್ಗೆ ನೀವು ಪೇರ್ ಆಗಿದ್ದೀರಾ. ಅಂದರೆ ನೀವು ಅವ್ರನ್ನ ರಾಜಕೀಯದಲ್ಲೂ ಹಿಂದೆ ನೋಡಿದ್ದೀರಾ ಅಥವಾ ಸಿನಿಮಾದಲ್ಲೂ ಹಿಂದೆ ನೋಡ್ಕೊಂಡು ಬಂದಿದ್ದೀರಾ. ಬಟ್ ಇವಾಗ ನಿಮ್ಮ ಜೊತೆನೇ ಈ ರೀತಿ ಸ್ಕ್ರೀನ್ ಶೇರ್ ಮಾಡುವಾಗ ಒಂದು ಅವಕಾಶ ಸಿಕ್ಕಂಥ ಸಂದರ್ಭ ಹೇಗಿತ್ತು ಆ ಸಂದರ್ಭ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ವೆರಿ ಎನ್ಲೈಟನಿಂಗ್. ಇಟ್ ವಾಸ್ he is a very ವೆಲ್ ಸ್ಪೋಕನ್, ವೆಲ್ ರೆಡ್ ಪರ್ಸನ್. ಅವರು ಆಲ್ರೆಡಿ ಅವ್ರ ಲೆಗಸಿ ಕ್ರಿಯೇಟ್ ಮಾಡಿರೋಂಥ ತುಂಬ ಸೀನಿಯರ್ ಪರ್ಸನ್. ಸೊ I can only say that I'm grateful for the opportunity to work with him. And ತುಂಬ ಖುಷಿ ಆಗುತ್ತೆ. ನನ್ನ ಕರಿಯರಲ್ಲಿ ನಾನು ಯಂಗ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಮಿಕ್ಸ್ ಆಫ್ ಪೀಪಲ್. ಸೊ ಆ ಒಂದು ಬ್ಲೆಸ್ಸಿಂಗ್ ಇದೆ ನನಗೆ. ನಾನು ಆ ಥರನೇ ಹೇಳ್ಬೋದು, ಲೈಕ್ ಟು ಬಿ ಏಬಲ್ ಟು ವರ್ಕ್ ವಿತ್ ಸಚ್ ಕ್ರಿಯೇಟಿವ್ ಪೀಪಲ್. ಐ ಆಮ್ ಬ್ಲೆಸ್ಡ್, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವು ನೋಡಿ, ದ ಕೆಮಿಸ್ಟ್ರೀಸ್ ಕಮ್ ಔಟ್ ಬ್ಯೂಟಿಫುಲ್. ಒಂದು ಬಾಂಡ್, ಒಂದು ಕಪಲ್ದು ಬಾಂಡ್, ಒಂದು ಫ್ಯಾಮಿಲಿಯಾಗಿ ಏನು ಬಾಂಡ್ ಇರುತ್ತೋ ಅದನ್ನು ತೋರಿಸುವಂಥ ಈ ಜವಾಬ್ದಾರಿ ಇಸ್ ವೆರಿ ಬೇಗ. ಸೊ ಅದನ್ನು ಕನ್ವೇ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ನಾಟ್ ನ್ಯೂ ಸ್ಟೈಲ್ ಆಫ್ ಫ್ಯಾಮಿಲಿ, ಮಾಡರ್ನ್ ಫ್ಯಾಮಿಲಿ ಇಲ್ಲ. ದಿಸ್ ಈಸ್ ಅ ಬ್ಯೂಟಿಫುಲ್ ಬ್ಯಾಕ್ ಎಂಡ್ ಸ್ಟೋರಿ. ಸೊ ಆ ಒಂದು ಹಳೇ ಲೈಕ್ ಓಲ್ಡ್ ಸ್ಟೈಲ್ ಆಫ್ ಪೊಯಿಟಿಕ್ ಸ್ಟೈಲ್ ಆಫ್ ರೈಟಿಂಗ್ ಆಗಿರ್ಬೋದು, ಸರ್ ರಾಮೂರ್ತಿ ಸರ್ ಬರ್ತಿರೋದು. ಡೈಲಾಗ್ಸ್ ಹೇಳಬೇಕಾದ್ರೂ ಲ್ಯಾಂಗ್ವೇಜು, ಪೊಯಿಟಿಕ್ಸು, ಆಮೇಲೆ ಮ್ಯೂಸಿಕ್ ಇಸ್ ವೆರಿ ವೆರಿ ಸ್ಮಾಲ್ ಟೌನ್ ಆ ಥರ. ಸೊ ಜಾನ್ರೇ ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಟಚ್ವುಡ್. ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ರಿಲೀಸ್ಗೆ ರೆಡಿ ಆಗಿದೆ. ಕನ್ನಡ ಆಡಿಯನ್ಸ್ಗೆ, ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ? ಇವನ್ ಮಾತು ನಂಬೇಡಿ, ಇವನ್ ಎಡಿಟ್ ಮಾಡದೆ ಹಾಕಿದ್ದು ಇದು ಸರಿ ಇಲ್ಲ. ಇದು ಇಲ್ಲ ಅದು ಇಲ್ಲ ಅಂತ ಕ್ಲಿಯರ್ ಆಯ್ತು ಒಂದು ಡೌಟ್ ಕ್ಲಿಯರ್ ಆಯ್ತು. ಬಿಕಾಸ್ ಯು ಆರ್ ವೇರಿಂಗ್ ವೈಟ್ ನಾನ್ಸೆನ್ಸ್. ಓಕೆ, ಬಟ್ ಥ್ಯಾಂಕ್ ಯು. ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಈ ವರ್ಷದ ಫಸ್ಟ್ ರಿಲೀಸ್ ನಂದು ಕನ್ನಡದಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಸಿನಿಮಾ ತುಂಬಾ ಸ್ಪೆಷಲಾಗಿ ಕ್ಯೂಟಾಗಿ ಬಂದಿದೆ. ನೀವು ಸಾಕಷ್ಟು ರೋಲ್ಸಲ್ಲಿ ಎಕ್ಸೆಪ್ಟ್ ಮಾಡಿದ್ದೀರಾ ನನ್ನನ್ನು, ಒಂದೊಂದು ಸತಿ ಬೈದಿದ್ದೀರಾ. ಈ ರೋಲಲ್ಲಿ 100% ಖುಷಿಪಟ್ಟು ಥಿಯೇಟರಲ್ಲಿ ಅವ್ರ ಥರನೇ ಮಗು ಥರ ಖುಷಿ ಪಡ್ತೀರಾ. ನಗು ಇನ್ನೊಂದ್ಸತಿ ಬರ ಇಲ್ಲ ಯಾರ ಇದು ನಗು ಅದೇ ಥರ ಖುಷಿ ಪಡ್ತೀರಾ. ವಾಚ್ ದ ಫಿಲ್ಮ್ ವಿತ್ ಯುವರ್ ಫ್ಯಾಮಿಲಿ. ಲಾಟ್ಸ್ ಆಫ್ ಲವ್. ಓಕೆ, ಆಲ್ ದಿ ಬೆಸ್ಟ್ ಮೇಡಮ್. ಒಳ್ಳೆದಾಗಿ. ಥ್ಯಾಂಕ್ ಯು ಕಣ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.